ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಶ್ಯಪ ಟಾಕ್ಸ್. ಇವತ್ತು ನನಗೆ ಒಂದು ಶೂಟ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವತ್ತು ನಾನು ಹೋಗಿದ್ದು ಮೇಕಪ್ ಅಕಾಡೆಮಿ ಆ್ಯಂಡ್ ಸ್ಟುಡಿಯೋ ಬೈ ದೀಕ್ಷಿತಾ ಕ್ಲಿಂಟನ್ ಅಂತ. ಈ ಹಿಂದೆ ಕೂಡ ನಾನು 2 ಸಲ ಮಾಡೆಲ್ ಆಗಿ ಬಂದಿದ್ದೆ, ಬಟ್ ನನ್ನ ಹತ್ರ ಯಾವುದೇ ಥರ ಯೂಟ್ಯೂಬ್ ಚಾನಲ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋ ಬಿಟ್ಟಿಲ್ಲ. ತುಂಬಾ ಫ್ಲಾಲೆಸ್ ಆಗಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. 6 years ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗಿದೆ. ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಇವರು. ಆ್ಯಂಡ್ ಆಲ್ಸೋ ನಿಮಗೂ ಕೂಡ ಯಾವುದೇ ಥರ ಬ್ರೈಡಲ್ ಬುಕ್ಕಿಂಗ್ಸ್ ಆಗಿರಲಿ, ಪ್ರೀ ವೆಡ್ಡಿಂಗ್ ಶೂಟ್ಸ್, ಮೆಟರ್ನಿಟಿ ಶೂಟ್ಸ್, ಯಾವುದೇ ಥರ ಶೂಟ್ಸ್ ಬೇಕಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದೃಷ್ಟಿ ಬೋಟ್ ಇಟ್ಟಿದ ತಕ್ಷಣ ನನಗೆ ನೆನಪಾಗಿದ್ದು ಒಂದೇ ಸಾಂಗು. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಕುರಿಯಿಟ್ಟು ಕಾಡಿಗೆಯ ಬುಟ್ಟಿಡ್ಲ ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಈ ನಿನ್ನ ಹಾಡಿನ ಪೊಲೀಶ್ವರವಾಗುವೆನು ಹಾಡಿ ನೋಡಿ ನಾನು ಸ್ಮೈಲ್ ಆದ್ರೂ ಬರಲಿ. ಈ ಪರ್ಟಿಕ್ಯುಲರ್ ಲುಕ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನ್ನನ್ನೇ ನಾನು ನೋಡ್ಕೊಳ್ತಾನೇ ಇದ್ದೆ. ಐ ವಾಸ್ ಅಡೋರಿಂಗ್ ಮೈ ಸೆಲ್ಫ್ ಸೋ ಮಚ್. ಆ್ಯಂಡ್ ಆಲ್ಸೋ ನನಗೆ ಈ ರಿಂಗು ಕೂಡ ತುಂಬಾ ಇಷ್ಟ ಆಯಿತು. ಯಾಕೆ ಗೊತ್ತಾ, ಆ ರಿಂಗಲ್ಲಿ ಫ್ಲೂಟ್ ಇತ್ತು. ಇಲ್ಲಿ ಫ್ಲೂಟ್ ಇತ್ತು, ನನ್ನ ಕೃಷ್ಣನ ಫ್ಲೂಟ್ ಅದು. ಸೊ ತುಂಬಾ ಖುಷಿ ಆಯ್ತು. ಆ್ಯಕ್ಚುಲಿ ನಾನು ಮೇಕಪ್ ಮಾಡ್ತಾ ಮಾಡ್ತಾ ಆ ರಿಂಗ್ನ ನೋಡಿದೆ. ಆವಾಗ ಐ ರಿಯಲೈಸ್ಡ್, ಓ ಇದು ಫ್ಲೂಟ್ ಇದೆ ಅಲ್ಲ, ನನ್ನ ಕೃಷ್ಣನ ಫ್ಲೂಟ್ ಇದೆ ಅಂತ.
ಓಕೆ ಓಕೆ ಸಾಕು ಸಾಕು, ಇನ್ನೂ ಜಾಸ್ತಿ ಮಾತಾಡಲ್ಲ. ಬಿಕಾಸ್ ನಾನು ಒಡವೆ ಹಾಕಿಸ್ಕೊಬೇಕು. ಒಡವೆ ಹಾಕಿಸ್ಕೊಂಡು ಫೋಟೋ ಶೂಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಹಾಂ, ಮೇಕಪ್ ಎಲ್ಲ ಮುಗೀತು, ಎಲ್ಲ ರೆಡಿ ಆದ್ವಿ. ಸೊ ಇವಾಗ ಫೋಟೋಶೂಟ್ಗೆ ಅಂತ ರೆಸಾರ್ಟ್ ಕಡೆ ಹೊರಟ್ವಿ. ನಾವು ಹೋಗಿದ್ದು ದೊಡ್ಡಾಲದ ಮರದ ಹತ್ರ ಒಂದು ರೆಸಾರ್ಟಿಗೆ. ಅದ್ರ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಾವು ಬಂದಿದ್ದ ಲೊಕೇಶನ್ ಇಲ್ಲಿ. ಹಾಂ, ಲೊಕೇಶನ್ ಹೀಗಿತ್ತು. ಈಗ ನಾನು ಫೋಟೋಶೂಟ್ ಮಾಡೋಣ. ಓಕೆ, ಸೊ ಫೈನಲಿ ಫೋಟೋಶೂಟ್ಸ್ ಎಲ್ಲ ಮುಗೀತು. ಇವಾಗ ಎಲ್ಲ ಆರ್ನಮೆಂಟ್ಸ್ ಎಲ್ಲ ತೆಗ್ದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಮನೆಗೆ ಹೋಗೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.